ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಫ್ರೈಡೇ ಮಿನಿ ವ್ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತೀನಿ. ಬೆಳಗ್ಗಿನೇ ಪೂಜೆ ಮಾಡ್ಕೊಂಡಿದ್ದೆ, ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಎಲ್ಲ ವೀಡಿಯೋ ಮಾಡಿರಲಿಲ್ಲ. ಆ್ಯಂಡ್ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ, ಬಳ್ಳಾರಿ ದುರ್ಗಮ್ಮನ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ರಾತ್ರಿ ಆಗಿರೋದ್ರಿಂದ ಅಷ್ಟು ನಿಮಗೆ ವೀಡಿಯೋನ ಫುಲ್ಲಾಗಿ ಮಾಡೋಕ್ಕಾಗಲಿಲ್ಲ. ಮತ್ತೆ ವ್ಲಾಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ಹಾಗಾಗಿ ಡೇ ಟೈಮ್ ಮಾಡಿದರೆ ನೋಡೋಕ್ಕಿನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ರಾತ್ರಿ ಒಂದು ಕ್ಲಿಪ್ಪಿಂಗ್ಗಳನ್ನ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನೇ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದು ಬಳ್ಳಾರಿ ದುರ್ಗಮ್ಮನ ದೇವಸ್ಥಾನ. ಒಳಗಡೆಗೆಲ್ಲ ವೀಡಿಯೋ ಮತ್ತು ಫೋಟೋ ತೆಗಿಯೋ ಹಾಗಿಲ್ಲ, ಹಾಗಾಗಿ ಹೊರ್ಗಡೆನೇ ಮಾಡಬೇಕಾಗುತ್ತೆ. ಆ್ಯಂಡ್ ನೋಡಿ, ದೇವ್ರ ದರ್ಶನ ಎಲ್ಲ ಮುಗೀತು. ದರ್ಶನ ಆದಮೇಲೆ ಪ್ರದಕ್ಷಿಣೆ ಹಾಕ್ತಾಯಿದ್ವಿ ದೇವಸ್ಥಾನದ ಹೊರಗಡೆಗೆ. ಆ್ಯಂಡ್ ನಾವು ಹೋದಾಗ 8:30 ಏನೋ ಆಗಿತ್ತು. ಸಿಕ್ಕಾಪಟ್ಟೆ ರಶ್ ಇರುತ್ತೆ ಬೇರೆ ದಿನಗಳಲ್ಲಿ. ಫ್ರೈಡೇನೂ ಕೂಡ ಇನ್ನೂ ರಶ್ ಇರುತ್ತೆ. ಸೊ ನಾವು ಹೋದಾಗ ಆಲ್ರೆಡಿ ಲೇಟ್ ಆಗಿತ್ತಲ್ಲ, ಸ್ವಲ್ಪ ಜನ ಕಡಿಮೆ ಆಗಿದ್ದರು ಅಷ್ಟೇ. 7 ಗಂಟೆ ಟೈಮಲ್ಲೆಲ್ಲ ಹೋದರೆ ಕ್ಯೂ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹೊರಗಡೆಯಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ಅಮ್ಮನವರ ದರ್ಶನನ ನೀವು ಮಾಡ್ಬೋದು. ಆ್ಯಂಡ್ ಅಮ್ಮನವ್ರನ್ನ ತೂಗುಯಾಲೆಯಲ್ಲಿ ಇಟ್ಟು ಪೂಜೆ ಮಾಡಿದರು, ಫ್ರೈಡೇ ಆಗಿರೋದ್ರಿಂದ. ಸೊ ಚೆನ್ನಾಗಾಯಿತು ದರ್ಶನ. ಶ್ರಾವಣ ಮಾಸದಲ್ಲಿ ಹೋಗೋದಕ್ಕೆ ಆಗಲಿಲ್ಲ. ನಾವು ಹರಿಹರಕ್ಕೆ ಹೋಗೋದೆಲ್ಲ ಇತ್ತು ಅಂತ ಹೇಳಿಬಿಟ್ಟು ಹೋಗಬೇಕು ಅಂದರೆ ಏನಾದರೂ ಕೆಲಸ ಬರ್ತಿತ್ತು, ಹೋಗೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಇದು ಹೊರಗಡೆ ಈ ರೀತಿ ಇರುತ್ತೆ. ಸೊ ತುಂಬ ಜನ ಅಲ್ಲಿ ಬಂದು ಉಳ್ಕೋತಾರೆ. ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ವಿ. ಆ್ಯಂಡ್ ಅದಾದಮೇಲೆ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಹೋದ್ವಿ. ಸುಮಾರು ದಿನ ಆಗಿತ್ತು ಚಾಟ್ಸ್ ತಿಂದಿರಲಿಲ್ಲ. ಹೇಳಬೇಕು ಅಂದರೆ ಪಾಪು ಸುಮ್ಮನೆ ಇರ್ತಿದ್ದಿಲ್ಲ. ಫಸ್ಟ್ ಟೈಮ್ ಅವಳನ್ನ ಹೊರಗಡೆ ಹೋದಾಗ ಸುಮ್ಮನಿದ್ದು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕ್ರ್ಯಾಂಕಿಯಾಗಿ ಅಳ್ತಾ ಇದ್ಲು. ಆ್ಯಂಡ್ ಅದಕ್ಕೋಸ್ಕರ ಯಾಕೋ ಸುಮ್ಮನಿದ್ಲು. ಹಾಗಾಗಿ ಮಸಾಲೆ ಪುರಿ ಮತ್ತು ಪಾನಿಪುರಿ, ಗೋಬಿ ಮಂಚೂರಿ ತೊಗೊಂಡಿದ್ವಿ. ತಿಂದ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಆ್ಯಂಡ್ ಮಸಾಲೆ ಪುರಿ ಹೇಳಬೇಕು ಅಂದರೆ ಓಕೆ ರೇಂಜಲ್ಲಿತ್ತು. ಸೇವ್ ಪುರಿ ಚೆನ್ನಾಗಿತ್ತು, ನಮ್ಮ ಹರಿಹರದಲ್ಲಿ ಸಿಗೋ ಥರನೇ ಇತ್ತು. ಬಟ್ ಮಸಾಲೆ ಪುರಿ ಆ ಟೇಸ್ಟ್ ಇರಲಿಲ್ಲ. ಇಲ್ಲಿ ಅಷ್ಟೊಂದು ಮಸಾಲೆ ಪುರಿ ಚೆನ್ನಾಗಿರೋದಿಲ್ಲ. ನಾನು ಬೇರೆ ಕಡೆ ಎಲ್ಲ ಟೇಸ್ಟ್ ಮಾಡಿದ್ದೀನಲ್ಲ, ಅಷ್ಟು ಓಕೆ ಅನ್ನೋ ರೇಂಜಲ್ಲಿರುತ್ತೆ. ಆ್ಯಂಡ್ ಗೋಬಿ ಮಂಚೂರಿ ಮಾತ್ರ ಸಿಕ್ಕಾಪಟ್ಟೆ ಸ್ಪೈಸಿ ಮಾಡ್ತಾರೆ ಈ ಊರಲ್ಲಿ. ಆ್ಯಂಡ್ ತಿಂದ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತೊಂದು ಮಿನಿ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.